ಮುಂಬೈ ಇಂಡಿಯನ್ಸ್ 2012ರಿಂದ ಇಲ್ಲಿವರೆಗೂ ಫಸ್ಟ್ ಮ್ಯಾಚ್ ಗೆದ್ದಿಲ್ಲ. ಹಂಗಾಗಿ ಈಗ ಆಲ್ರೆಡಿ KKR ನ ಫ್ಯಾನ್ಸ್ ಗಳು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ KKR ಆಲ್ರೆಡಿ ವಿನ್ ಆಗಿದೆ ಅಂತ ಹೇಳಿ. ಇದನ್ನ ಮುಂಬೈ ಹಿಸ್ಟ್ರಿಯನ್ನ ಡಿಫೀಟ್ ಮಾಡುತ್ತಾ ಅಥವಾ ಹಿಸ್ಟ್ರಿಯನ್ನ ರಿಪೀಟ್ ಮಾಡುತ್ತಾ, ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ರಿಗೂ ಕೂಡ ಸ್ವಾಗತ ಪ್ರೇಮ್ ಡಗೌಟ್ ಶೋಗೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ನೋಡಿ, ಫಸ್ಟ್ ಆಫ್ ಆಲ್ ಇವತ್ತಿನ ಮ್ಯಾಚ್ ಪಿಚ್ ರಿಪೋರ್ಟ್ ಅನ್ನ ಫಸ್ಟ್ ನೋಡ್ತಾ ಹೋಗೋಣ. ಆಮೇಲೆ ಪ್ಲೇಯಿಂಗ್ 11, ಆಮೇಲೆ ಯಾವ್ಯಾವ ಮ್ಯಾಚ್ ಅಪ್ಸ್ ಇದಾವೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸೊ ಪಿಚ್ ರಿಪೋರ್ಟ್ ಅನ್ನ ಗಮನಿಸ್ತಾ ಇದ್ರೆ ತಮಗೆ ಗೊತ್ತಿದೆ, ವಾಂಖೆಡೆ ಸ್ಟೇಡಿಯಂ ಯಾವತ್ತಿದ್ರು ಕೂಡ ಬ್ಯಾಟಿಂಗ್ ಬ್ಯೂಟಿ. ಇಲ್ಲಿ ಬ್ಯಾಟಿಂಗ್ ಪಿಚ್ಚು, ಸೆಕೆಂಡ್ ಬ್ಯಾಟಿಂಗ್ ಆದವರು ವಿನ್ ಆಗ್ತಕ್ಕಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಂಗಾಗಿ ಡಿಫೆಂಡ್ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು 2025ರ ಸ್ಟಾರ್ಟ್ಸ್ ಅನ್ನ ನೋಡ್ತಾ ಹೋದ್ರೆ ಅವರೇಜ್ ಫಸ್ಟ್ ಬ್ಯಾಟಿಂಗ್ ಅವರೇಜ್ 175, ಫಸ್ಟ್ ಬ್ಯಾಟಿಂಗ್ ಅವರೇಜ್. ಪಾರ್ ಸ್ಕೋರ್ ಅಂತ ಬಂದ್ರೆ 185 to 190 ಹೊಡಿಲೇಬೇಕಾಗುತ್ತೆ ಪಾರ್ ಸ್ಕೋರ್ಗೆ. ಹಂಗಂತ ವಿನ್ನಿಂಗ್ ಸ್ಕೋರ್ ಅದಾಗಲ್ಲ. ಅರೌಂಡ್ 200 ಅಥವಾ 210 ಅಥವಾ 220 ಆದ್ರೆ ಇಲ್ಲಿ ವಿನ್ನಿಂಗ್ ಸ್ಕೋರ್ ಆಗತ್ತೆ ಅಂತ ಹೇಳ್ತಾ, ತಮಗೆ ಗೊತ್ತಿರಲಿ ಇದು ರೆಡ್ ಸಾಯಿಲ್ ವಿಕೆಟ್. ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಕ್ಕಂಥವ್ರು ಇಲ್ಲಿವರೆಗೆ 4 ಸತಿ ವಿನ್ ಆಗಿರ್ತಕ್ಕಂಥದ್ದು ಈ ಪಿಚ್ ಅಲ್ಲಿ. ಫಸ್ಟ್ ಬ್ಯಾಟಿಂಗ್ ಮಾಡ್ತಕ್ಕಂಥವ್ರು 3 ಬಾರಿ ವಿನ್ ಆಗಿರ್ತಕ್ಕಂಥದ್ದು. ಇನ್ನ 8 ನೋಡ್ತಾ ಬಂದ್ರೆ ಮುಂಬೈ ಇಂಡಿಯನ್ಸ್ ಫೇವರ್ ಆಗಿದೆ. ಯಾಕೆಂದ್ರೆ 24 ಪಂದ್ಯಗಳನ್ನ ಗೆದ್ದಿರ್ತಕ್ಕಂಥದ್ದು KKR ಮೇಲೆ. KKR ಕೇವಲ 11 ಪಂದ್ಯಗಳನ್ನ ಮಾತ್ರ ಗೆದ್ದಿದೆ. ಆದರೆ ಮುಂಬೈ ಫಸ್ಟ್ ಮ್ಯಾಚ್ 2012ರಿಂದ ಗೆದ್ದೇ ಇಲ್ಲ. ಲಾಸ್ಟ್ 2012ರಲ್ಲಿ ಗೆದ್ದಿರ್ತಕ್ಕಂಥದ್ದು. ಇದು ಇವತ್ತು ಏನಾದ್ರೂ ಹಿಸ್ಟ್ರಿ ಡಿಫೀಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಅದೊಂದು ಸ್ವಲ್ಪ ಅನಾಲಿಸಿಸ್ ಅನ್ನ ನೋಡ್ತಾ ಹೋದ್ರೆ ತಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಅವರೇಜ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ ಅಂದ್ರೆ ಪವರ್ ಪ್ಲೇ ಅವರೇಜ್ ಸ್ಕೋರ್ ಬಂದು ಮುಂಬೈನವ್ರದ್ದು 2025 ಇಂದ ಈ ಕಡೆ 58ಕ್ಕೆ 1 ವಿಕೆಟ್ ಅವರೇಜ್ ಸ್ಕೋರ್ ಮುಂಬೈದು. ಬಟ್ KKR ನವ್ರದ್ದು ಅವರೇಜ್ ಸ್ಕೋರು 55ಕ್ಕೆ 1 ವಿಕೆಟ್ ಇದೆ ಇಲ್ಲಿ. ಆದ್ರೆ ಇಷ್ಟಿ ಇರಬೇಕು, ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಬಾರ್ದು. ಯಾಕಂದ್ರೆ ಇವತ್ತು KKR ಈ ಸರ್ತಿ ಫಿನ್ ಅಲೆನ್ ನ್ಯೂಜಿಲೆಂಡ್ ಪ್ಲೇಯರ್ ಮತ್ತೆ ಟಿಮ್ ಸೆಫಿಟ್ ಇರ್ತಕ್ಕಂಥದ್ದು. ಅದರಿಂದ ಏನು 55 ಇದೆಯಲ್ಲ, ಇದು 75 ಆಗ್ಬೋದು ಅಥವಾ 80 ಆಗ್ಬೋದು ಅಥವಾ ಟೈಮ್ ಚೆನ್ನಾಗಿದ್ರೆ 100 ಆಗ್ಬೋದು. ಆದ್ರೆ ಬುಮ್ರಾ ಇರೋದ್ರಿಂದ ಅಲ್ಲಿವರೆಗೂ ಬಿಟ್ಕೊಡಲ್ಲ ಅಂತಕ್ಕಂತಹ ಒಂದು ಇದು. ಮತ್ತೆ ಇಲ್ಲಿ ನಾವು ಒಂದನ್ನ ಅಬ್ಸರ್ವ್ ಮಾಡಬೇಕು, KKR ನಲ್ಲಿ ಟಿಮ್ ಸೆಫಿಟ್ ನ ಆಡಿಸ್ತಾರ, ಟಿಮ್ ಸೆಫಿಟ್ ಮತ್ತೆ ಫಿನ್ ಅಲೆನ್ ನ ಆಡಿಸ್ತಾರ, ಅಂದ್ರೆ ನ್ಯೂಜಿಲೆಂಡ್ ಓಪನಿಂಗ್ ಏನಿತ್ತಲ್ಲ ಅದೇ ಪೇರ್ನ ಆಡಿಸ್ತಾರ, ಅಥವಾ ಏನಾದ್ರೂ ಸುನಿಲ್ ನರೈನ್ ಅನ್ನ ಓಪನಿಂಗ್ ಮಾಡಿಸಿ ಯಾರ ಜೊತೆಗೆ ಅಲೆನ್ ಜೊತೆಗೆ ಓಪನ್ ಮಾಡಿಸ್ತಾರ ಅಂತ ಹೇಳಿ. ಯಾಕೆಂದ್ರೆ ಸುನಿಲ್ ನರೈನ್ ಅವರು ಓಪನಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಅವ್ರದ್ದು. ಯಾಕಂದ್ರೆ 30 ಅಥವಾ ಒಂದು ಕ್ವಿಕ್ 30 ಅಥವಾ ಒಂದು 50 ನೋಡ್ಕೊಟ್ರೆ ಚೆನ್ನಾಗಿ ಇರುತ್ತೆ. ನಂಬರ್ 1. ನಂಬರ್ 2, ನಾವು ಟಿಮ್ ಸೆಫಿಟ್ ಬಿಡಕ್ಕಾಗಲ್ಲ. ಯಾಕಂದ್ರೆ ನೀವು ಇದನ್ನ ನೋಡಿರ್ಬೋದು, T20 ವರ್ಲ್ಡ್ ಕಪ್ ಅಲ್ಲಿ ಟಿಮ್ ಸೆಫಿಟ್ ಅವರು ನಮ್ಮ ಇಂಡಿಯಾ ಮೇಲೆನೆ 52 ಹೊಡೆದಿದ್ರು 26 ಬಾಲ್ಗೆ. ಅದನ್ನ ಬಿಟ್ರೆ ಒಂದ್ ಮ್ಯಾಚ್ಗೆ 33 ಬಾಲ್ಗೆ 58 ಹೊಡೆದಿರು, ಇನ್ನೊಂದು ಮ್ಯಾಚು 89 ಹೊಡೆದಿರು 48 ಬಾಲ್ಗೆ. ಸೊ ಈ ರೀತಿಯ ರೆಕಾರ್ಡ್ಸ್ ಇರ್ತಕ್ಕಂಥದ್ದು ಸೆಫಿಟ್. ಬಟ್ ಫಿನ್ ಅಲೆನ್ ಅಂತೂ ಬಿಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒನ್ ಆಫ್ ದ ಫಾಸ್ಟೆಸ್ಟ್ 100 ಅನ್ನು ಹೊಡೆದಿರ್ತಕ್ಕಂಥದ್ದು ಸೌತ್ ಆಫ್ರಿಕಾ ಮೇಲೆ. ಇದು 33 ಬಾಲ್ಗೆ 100 ರನ್ ಹೊಡಿತಾರೆ. 33 ಬಾಲ್ಗೆ 100 ರನ್ ಸೌತ್ ಆಫ್ರಿಕಾ ಮೇಲೆ. ಸೊ ಅದರಲ್ಲಿ ಯಾಕೆ ಫಿನ್ ಅಲೆನ್ ಬೇಕೇ ಬೇಕು ಅಂದ್ರೆ, ಆಪೋಸಿಟ್ ಟೀಮು ಅಂದ್ರೆ ಮುಂಬೈ ಇಂಡಿಯನ್ಸ್ ಏನಿದೆಯಲ್ಲ ಅದ್ರಲ್ಲಿ ಏನಾದ್ರು ಬೋಶ್, ಸೌತ್ ಆಫ್ರಿಕಾ ಬೌಲರ್ ಬೋಶ್ ಹಾಕೊಂಡಿದ್ದಾರೆ ಅಂದ್ರೆ ಆಲ್ರೆಡಿ ಇವ್ರಿಗೆ ಸರಿಯಾಗಿ ಹೊಡೆದಿದ್ದಾರೆ. ಸೊ ಆ ಒಂದು ಅನುಭವ ಇದೆ ಸೌತ್ ಆಫ್ರಿಕಾ ಮೇಲೆ ಹೊಡೆದಿರೋದು. ಸೊ ಫಿನ್ ಅಲೆನ್ ಇದ್ದೇ ಇರ್ತಾರೆ. ಈಗ ಒಂದು ಸ್ವಲ್ಪ ನನ್ನ ಪ್ಲೇಯಿಂಗ್ 11 ಅನ್ನ ನೋಡ್ಕೊಂಡ್ಬಂದ್ರೆ, ಮುಂಬೈ ಇಂಡಿಯನ್ಸ್ ಅಲ್ಲಿ ಡಿಕಾಕ್ ಮತ್ತೆ ರಿಕಲ್ಟನ್ ಇಬ್ರಲ್ಲಿ ಒಬ್ರನ್ನ ಆಡಿಸ್ಬೋದು. ಇಬ್ರನ್ನು ಆಡಿಸ್ಲಿಕ್ಕೆ ಸಾಧ್ಯತೆ ಕಡಿಮೆ ಇದೆ, ಯಾಕಂದ್ರೆ ಇಬ್ರನ್ನು ಆಡಿಸ್ಲೇಬೇಕು. ಡಿಕಾಕ್ ಕೂಡ ವೆಸ್ಟ್ ಇಂಡೀಸ್ ಮೇಲೆ ವರ್ಲ್ಡ್ ಕಪ್ ಅಲ್ಲಿ 115 ಹೊಡೆದಿದ್ರು 49 ಬಾಲ್ಗೆ. ಇವ್ರನ್ನ ನೋಡೋದಾದ್ರೆ, ರಿಕಲ್ಟನ್ ನೋಡೋದಾದ್ರೆ ಅವರು ಕೂಡ ಒಡಿಬಡಿ ಪ್ಲೇಯರ್. ಅವರು ನಾವು ಅಫ್ಘಾನಿಸ್ತಾನದ ಮೇಲೆ 28 ಬಾಲ್ಗೆ 61 ಹೊಡೆದಿದ್ರು. ಮತ್ತೆ ಇಂಡಿಯಾ ಮೇಲೆ 21 ಬಾಲ್ಗೆ 44 ಹೊಡೆದಿದ್ರು, ಎಲ್ಲಿ ರೀಸೆಂಟ್ ಆಗಿ T20. ಹಂಗಾಗಿ ರಿಕಲ್ಟನ್ ಬಿಡ್ಲಿಕ್ಕೆ ಆಗಲ್ಲ. ಹಾಗಂತ ಇಬ್ರನ್ನ ಓಪನಿಂಗ್ ಆಡ್ಸಕ್ಕಾಗಲ್ಲ. ಯಾಕೆಂದ್ರೆ ಇಬ್ರಲ್ಲಿ ಒಬ್ರು ಓಪನಿಂಗ್ ಆಡಿಸಿ ರೋಹಿತ್ ಶರ್ಮಾ ಓಪನಿಂಗ್ ಇದ್ದೇ ಇರ್ತಾರೆ. ಸೊ ನನ್ನ ಪ್ರಕಾರ ರೋಹಿತ್ ಶರ್ಮಾ ಮತ್ತೆ ಡಿಕಾಕ್ ಓಪನ್ ಮಾಡ್ಬೋದು. ಒನ್ ಡೌನ್ಗೆ ತಿಲಕ್ ವರ್ಮಾ ಆಡ್ಬೋದು. ಅಥವಾ ಇಲ್ಲ ನಾನು ರಿಕಲ್ಟನ್ ಆಡಿಸ್ಬಿಡ್ತೀನಿ, ನಾನು ರುದರ್ಫೋರ್ಡ್ ನ ಕೂರಿಸ್ತೀನಿ ಅಂದ್ರೆ, ಮಿಡಲ್ ಆರ್ಡರ್ ರುದರ್ಫೋರ್ಡ್ ನ ಕೂರಿಸ್ತೀನಿ ಅಂದ್ರೆ ರಿಕಲ್ಟನ್ ಆಡಿಸ್ಬಿಡ್ಬೋದು ಒನ್ ಡೌನ್. ಯಾಕೆ 4 ಪ್ಲೇಯರ್ ಅಷ್ಟೇ ಫಾರಿನ್ ಅವ್ರು ಆಡ್ಸೋದ್ರಿಂದ ಡಿಕಾಕು, ರೋಹಿತ್ ಶರ್ಮಾ, ತಿಲಕ್ ವರ್ಮಾ ಅಥವಾ ಏನಾದ್ರು ರಿಕಲ್ಟನ್ ಹಾಕೊಂಡ್ರೆ ರಿಕಲ್ಟನ್. ನೆಕ್ಸ್ಟು 4th ಸೂರ್ಯಕುಮಾರ್ ಯಾದವ್. ಅದಾದ್ಮೇಲೆ ನಮಂದಿರ್ ಬರ್ತಾರೆ ಅಥವಾ ಹಾರ್ದಿಕ್ ಪಾಂಡ್ಯ. ನೆಕ್ಸ್ಟು ಇನ್ ಕೇಸ್ ರಿಕಲ್ಟನ್ ಹಾಕೊಂಡಿಲ್ಲ ಅಂದ್ರೆ 6th ಅಥವಾ 7th ರುದರ್ಫೋರ್ಡ್ ಫಿನಿಶಿಂಗ್ ಬಂದು ಫಿನಿಶಿಂಗ್ ಆಟ ಆಡ್ಬೋದು. ಬಿಕಾಸ್ ರುದರ್ಫೋರ್ಡ್ ತಾವು ಕೊನೆ ಸೀಸನ್ ನೋಡೋದು ತುಂಬಾ ಚೆನ್ನಾಗಿ ಆಡೋದು. ಹಂಗಾಗಿ ಅವ್ರನ್ನ ಬಿಟ್ರೆ ಇನ್ನು ಬೌಲಿಂಗ್ ಏನಾದ್ರು ಬಂದ್ರೆ ಇದು ಆಬ್ವಿಯಸ್ಲಿ ಬುಮ್ರಾ ಇದ್ದೇ ಇರ್ತಾರೆ. ಬಟ್ ತಮಗೆ ಗೊತ್ತಿರಲಿ, ಬುಮ್ರಾ ಇನಿಷಿಯಲ್ ಸ್ಟೇಜ್ ಅಲ್ಲಿ
IPL ಅಲ್ಲಿ ಮುಂಬೈ ಪರವಾಗಿ ಅಷ್ಟೇನು ಇಂಪ್ಯಾಕ್ಟ್ ಮಾಡಿಲ್ಲ. ಬಟ್ ಬಟ್ ಎನಿ ಡೇ ಇವರು ಪರ್ಫಾರ್ಮೆನ್ಸ್ ಅನ್ನ ಕೊಡ್ಬೋದು. ಈಗ ಬುಮ್ರಾ ಅವ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ, ಬುಮ್ರಾ ಬೌಲಿಂಗ್ ಅಲ್ಲಿ ಇರ್ತಾರೆ. ಅದನ್ನ ಬಿಟ್ರೆ ಫಸ್ಟ್ ಓವರ್ ಎಕ್ಸ್ಪ್ರೆಸ್ ಅಂತಕ್ಕಂಥ ಕರಿಬಹುದು ಟ್ರೆಂಟ್ ಬೋಲ್ಟ್. ಇವರು ಏನ್ ಮಾಡ್ತಾ ಇದ್ರು ಅಂದ್ರೆ ಪ್ರತಿ ಬಾರಿ ಬೇರೆ ಟೀಮ್ ಅಲ್ಲಿ ಇರೋರು, ರಾಜಸ್ಥಾನದಲ್ಲಿರೋರು ಮುಂಬೈ ಬಂದಾಗ ರೋಹಿತ್ ಶರ್ಮನ ಇನ್ಸ್ವಿಂಗ್ ಹಾಕಿ ಫಸ್ಟ್ ಓವರ್ ಅಲ್ಲೇ ಔಟ್ ಮಾಡ್ಬಿಡೋರು. ಈ ಸವಸ ಬಡ ಅಂತೇಳಿ ಆ ಬೋಲ್ಟ್ನೇ ಕರ್ಕೊಂಡ್ಬಿಟ್ಟವ್ರು ಈಗ ಮುಂಬೈನವರು. ಸೊ ಮುಂಬೈನಲ್ಲಿ ಬೋಲ್ಟ್ ಇದ್ದಾರೆ, ಮ್ಯಾಕ್ಸಿಮಮ್ ವಿಕೆಟ್ ತೆಗೆದುಕೊಂಡಿರ್ತಕ್ಕಂಥವ್ರು ಇವರು ಫಸ್ಟ್ ಓವರ್ ವಿಕೆಟ್ ಟೇಕರ್ ಆಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಸೊ ಬೋಲ್ಟು ಬುಮ್ರಾ ಆದ್ರೆ ದೀಪಕ್ ಚಾಹರ್ ಅನಿಸ್ಬೋದು. ಅವ್ರು ಒಳ್ಳೆ ಕಟರ್ ಇದೆ, ಎರಡು ಕಡೆ ಮೂವ್ ಮಾಡ್ತಕ್ಕಂತಹ ಬೌಲರು. ಸೊ 3 ಜನ ಫಾಸ್ಟ್ ಆಯ್ತು, ಬೋಲ್ಟು, ಬುಮ್ರಾ ಮತ್ತೆ ದೀಪಕ್ ಚಾಹರ್. ಮತ್ತೆ ಹಾರ್ದಿಕ್ ಪಾಂಡ್ಯ 4 ಓವರ್ ಹಾಕೊಡ್ತಾರೆ ಫಾಸ್ಟ್ ಬೌಲಿಂಗ್, ತಮಗೆ ಗೊತ್ತು. ಅಲ್ಲಿಗೆ 16 ಓವರ್ ಫಾಸ್ಟ್ ಬೌಲಿಂಗ್ ಆಯ್ತು. ಸರ್ ಸ್ಪಿನ್ನರ್ ಬೇಕಲ್ಲ ಸರ್, ವಿಲ್ ಜಾಕ್ಸ್ ಇಲ್ಲ, ಸ್ಯಾಂಡ್ನರ್ ಹಾಕೊಳ್ಳೋಕೆ ಸಣ್ಣರು ರೆಡಿ ಇಲ್ಲ, ಅವರಿಬ್ರು ಅವೈಲಬಲ್ ಇಲ್ಲ. ಸೊ ಸ್ಪಿನ್ನರ್ ಕಡೆ ನೋಡಿದಾಗ ಅಫ್ಘಾನಿಸ್ತಾನದ ಗಜನ್ಫುರ್ ಅವರು ಫಿಟ್ ಇದ್ದಾರೆ, ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇವರು ಒಂಥರ ಮಿಸ್ಟ್ರಿ ಬೌಲರ್ ಅಂತ ಹೇಳ್ಬೋದು ಗಜನ್ಫರ್ ಅವ್ರನ್ನ, ಅಫ್ಘಾನಿಸ್ತಾನದವರು. ಇವರೊಬ್ರು ಇರ್ತಾರೆ, ಇವ್ರ ಜೊತೆಗೆ ಇನ್ನೊಬ್ರನ್ನ ಯಾರಾದ್ರೂ ಸ್ಪಿನ್ನರ್ನ ಹುಡುಕ್ಬೇಕಾಗತ್ತೆ. ನಮ್ಮಂದಿರ್ ಹಾಕೊಡ್ತಾರೆ, ತೊಂದರೆ ಏನಿಲ್ಲ. ಸೊ ಹಂಗಾಗಿ ಈ ಬೌಲಿಂಗು ಕೂಡ ಚೆನ್ನಾಗಿದೆ. ಗಜನ್ಫರ್ ಆಗಿರ್ಬೋದು, ದೀಪಕ್ ಚಾಹರ್ ಆಗಿರ್ಬೋದು, ಬೋಲ್ಟ್ ಆಗಿರ್ಬೋದು, ಬುಮ್ರಾ, ಹಾರ್ದಿಕ್ ಪಾಂಡ್ಯ 5 ಜನ ಆದ್ರು. ನೆಕ್ಸ್ಟ್ ಇದು ಇದನ್ನ ನೋಡ್ತಾ ಬಂದ್ವಿ. ರೋಹಿತ್ ಶರ್ಮಾ ಬಗ್ಗೆ ಮಾತಾಡೋಂಗಿಲ್ಲ, ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಚೆನ್ನಾಗಿದೆ. ಡಿಕಾಕು, ರೋಹಿತ್ ಶರ್ಮಾ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ನಮಂದಿರು, ಹಾರ್ದಿಕ್ ಪಾಂಡ್ಯ, ರುದರ್ಫೋರ್ಡ್ ಹಾಕೊಂಡ್ರೆ ರುದರ್ಫೋರ್ಡು ಇಲ್ಲ ರಿಕಲ್ಟನ್. ಸೊ 8-9 ಜನ ಬ್ಯಾಟಿಂಗ್, ಒಂದು 8 ಜನ ಬ್ಯಾಟಿಂಗ್ ಆಡ್ತಕ್ಕಂಥ ಕೆಪಾಸಿಟಿ ಇವ್ರಿಗಿದೆ. ಯಾರಿಗೆ? ಮುಂಬೈನವರು. ಇನ್ನು ಪ್ಲೇಯಿಂಗ್ 11 KKR ನೋಡ್ತಾ ಬಂದ್ರೆ ಫಿನ್ನಲೆನ್ ಶೆಫಿಟ್ ಆಡಿಸಿದ್ರು ಬೆಸ್ಟ್. ನನ್ನ ಪ್ರಕಾರ ಫಿನ್ನಲೆನ್ ಶೆಫಿಟ್ ಇಬ್ರು ಆಡಿಸಿದ್ರು ಬೆಸ್ಟ್. ಸೊ ಇನ್ ಕೇಸ್ ಶೆಫಿಟ್ ಆಡ್ಲಿಲ್ಲ ಅಂದ್ರೆ ಫಿನ್ನಲೆನ್ ಜೊತೆಗೆ ಸುನಿಲ್ ನರೇನೆ ಓಪನ್ ಮಾಡ್ತಾರೆ. ಸುನಿಲ್ ನರೇನೆ ಗೊತ್ತು, ಒಂದು ಪಿಕ್ ಆಗಿ ಒಂದು 30 ಏನಾದ್ರು ಹೊಡೆದಿದ್ದಾರೆ ಅಂದ್ರೆ ಫಿನ್ನಲೆನ್ ಮಿಂಚಿದ್ದಾರೆ ಅಂದ್ರೆ 75-80 ಸ್ಕೋರ್ ಆಗುತ್ತೆ. ಬಟ್ ಬುಮ್ರಾ ಈ ಕಡೆ ಇರೋದ್ರಿಂದ ಮುಂಬೈ ಕಡೆ ಒಂದು 65-70 ಸ್ಕೋರ್ ಅಂತೂ ಮಾಡಬಹುದು KKRನವರು. ಇನ್ ಕೇಸ್ ಫಿನ್ನಲೆನ್ ಶೆಫಿಟ್ ಆಡೋದು ಇನ್ನೂ ಒಳ್ಳೇದು. ಫಿನ್ನಲೆನು ಶೆಫಿಟು ಅಥವಾ ಸುನಿಲ್ ನರೇನೆ ಫೇಸು. 1 ಡೌನ್ಗೆ ಇವ್ರು ಆಡ್ತಾರೆ, ಅಜಿಂಕ್ಯ ರಹಾನೆ ಆಡ್ತಾರೆ. ಅವರು ಕ್ವಿಕ್ ಕೌಂಟ್ 25-30 ಹೊಡೆದ್ರೆ ಬೆಸ್ಟ್. ಅದಾದ ನಂತರ ರಘುವಂಶಿ ಬರ್ತಾರೆ. ಇಲ್ಲಿ ನಾವು ಕೆಮ್ರನ್ ಗ್ರೀನ್ ಅನ್ನ ಹಾಕೊಳ್ದಿರೋದು ಬೆಸ್ಟ್, ಯಾಕಂದ್ರೆ ಸ್ವಲ್ಪ ಬೌಲಿಂಗ್ ಮಾಡ್ಲಿಕ್ಕೆ ಅವರು ಆಗ್ತಾ ಇಲ್ಲ 2 ಮ್ಯಾಚು. ಹಂಗಾಗಿ ಕೆಮ್ರನ್ ಗ್ರೀನ್ ಬೌಲಿಂಗ್ ಮಾಡ್ಲಿಕ್ಕೆ ಫಿಟ್ ಆಗಿದ್ರೆ ಓಕೆ ಹಾಕೊಂಡ್ರೆ, ಇಲ್ಲ ಕೆಮ್ರನ್ ಗ್ರೀನ್ ನ ಕೂರಿಸ್ಬಿಟ್ಟು ಒಬ್ಬರೇ ಬ್ಯಾಟಿಂಗ್ ಆಡಿಸೋದಾದ್ರೆ ಶೆಫಿಟ್ನ ಹಾಕೊಂಡ್ಬಿಡ್ಬೋದು ಕೆಮ್ರನ್ ಗ್ರೀನ್ಗಿನ್ನ. ಅಲ್ಲಿಗೆ ಫಿನ್ನಲೆನ್ನು ಶೆಫಿಟ್ ಅಥವಾ ಸುನಿಲ್ ನಾರಾಯಣೆ, ರಹಾನೆ, ನೆಕ್ಸ್ಟ್ ರಘುವಂಶಿ. ಇಲ್ಲಾಂದ್ರೆ ಶೆಫಿಟ್ನ ಹಾಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಕೆಮ್ರನ್ ಗ್ರೀನ್, ರಿಂಕು ಸಿಂಗ್ ಬರ್ತಾರೆ, ರಮಣ್ದೀಪ್ ಸಿಂಗ್ ಇರ್ತಾರೆ. ಆಮೇಲೆ ಬೌಲಿಂಗ್ ನೋಡ್ತಾ ಬಂದ್ರೆ ಯಾರ್ದು? KKR ಅವ್ರದ್ದು. ಗಿಂತ ಬೌಲಿಂಗ್ ಚೆನ್ನಾಗಿದೆ, ಯಾಕಂದ್ರೆ ಇಬ್ರು ಮಿಸ್ಟ್ರಿ ಸ್ಪಿನ್ನರ್, ಒಂದು ನರೈನ್, ಇನ್ನೊಂದು ವರುಣ್ ಚಕ್ರವರ್ತಿ, ಇವರಿಬ್ರು ಇರ್ತಕ್ಕಂಥದ್ದು. ಅದನ್ನ ಬಿಟ್ರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಗಿನ್ನ ಚೆನ್ನಾಗಿದೆ. ಆದ್ರೆ ಫಾಸ್ಟ್ ಬೌಲಿಂಗ್ ನೋಡಿದ್ರೆ ನೇ ಚೆನ್ನಾಗಿದೆ, ಬಿಕಾಸ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ, ಟ್ರೆಂಟ್ ಬೋಲ್ಟ್. ಸೊ ಇಲ್ಲಿ ಫಾಸ್ಟ್ ಅಂತ ಏನು ಬೌಲಿಂಗ್ ಕಾಣಿಸ್ತಾ ಇಲ್ಲ. ಇಲ್ಲಿ ಬ್ಲೆಸ್ಸಿಂಗ್ ಮುಜರಾಬಾನಿ ಹಾಕೋಬೇಕಾಗುತ್ತೆ. ಅದು ಬಿಟ್ರೆ ವೈಭವ್ ಅವರ, ಕಾರ್ತಿಕ್ ತ್ಯಾಗಿ, ಇಲ್ಲ ನವದೀಪ್ ಸೈನಿ, ಇಷ್ಟನ್ನ ಹಾಕೋಬಹುದು, ಚಾನ್ಸಸ್ ಇದೆ. ಬಟ್ ಒಂದಷ್ಟು ಮ್ಯಾಚ್ ಅಪ್ಸ್ ಅನ್ನ ನೋಡೋದಾದ್ರೆ ಈಗ IPL ಬಂದ್ರೆ ಸೂರ್ಯಕುಮಾರ್ ಯಾದವ್ ಬೆಸ್ಟ್ ಫಾರ್ಮ್ ಅಲ್ಲಿ ಇರ್ತಾರೆ. ಫ್ರಮ್ 2023 ಇಲ್ಲಿವರೆಗೂ ನೋಡಿದ್ರೆ ಡಮಾಡಿಮಿಲ್ ಬ್ಯಾಟಿಂಗ್ಗೆ, ಅವ್ರ ಬ್ಯಾಟಿಂಗ್ ಬಗ್ಗೆ ಮಾತಾಡಕ್ ಆಗೋದೇ ಇಲ್ಲ. ಫ್ಯಾನ್ ರೋಹಿತ್ ಶರ್ಮಾ ಮತ್ತೆ ಇವರಿಂದಾನೆ, ಮತ್ತೆ ಹಾರ್ದಿಕ್ ಪಾಂಡ್ಯ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ಸ್ ಇದ್ದಾರೆ. ಯಾವುದ್ರಲ್ಲಿ? ಮುಂಬೈನಲ್ಲಿ ರೋಹಿತ್ ಶರ್ಮಾ ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ. ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ ಏನಿದೆಯೋ ಅದು ಇದೆ ಇಲ್ಲಿ. ಸೊ ಸೂರ್ಯಕುಮಾರ್ ಯಾದವ್ 2023 ಈ ಕಡೆ 172+ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಿರ್ತಕ್ಕಂಥದ್ದು. 2 100 ಹೊಡೆದಿದ್ದಾರೆ, ಒಂದು 1350 ಹೊಡೆದಿರ್ತಕ್ಕಂಥದ್ದು 2023 ಈ ಕಡೆ. ಇನ್ನ ಡಿಕಾಕ್ ಅನ್ನ ನೋಡ್ತಾ ಹೋದ್ರೆ ಅವರು ಕೂಡ ಸ್ಟ್ರೈಕ್ ರೇಟ್ ಸ್ವಲ್ಪ ಕಡಿಮೆ ಇದೆ. 2025 ಲಾಸ್ಟ್ ಸೀಸನ್ ಅಷ್ಟು ಸ್ಟ್ರೈಕ್ ರೇಟ್ ಇರಲಿಲ್ಲ ಅವರು. 142 ಸ್ಟ್ರೈಕ್ ರೇಟ್ ಅಲ್ಲಿ 2015 ಈ ಕಡೆ ಏನೇನು 20 ಆಡಿದಾರೋ ಎಲ್ಲದಲ್ಲೂ ಸೇರಿ 100 ಇದೆ, ಒಂದು 15-50 ಇದೆ. ಸ್ಟ್ರೈಕ್ ರೇಟ್ ಸ್ವಲ್ಪ ಡಿಪ್ ಆಗಿದೆ. ಅದನ್ನ ಬಿಟ್ರೆ ಫಿನ್ನಲೆನ್ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಳ್ತಕ್ಕಂಥ ಎಲ್ಲ ಎಬಿಲಿಟಿ ಇರ್ತಕ್ಕಂಥ ಸೂರ್ಯಕುಮಾರ್ ಯಾದವ್, ಡಿಕಾಕ್, ಫಿನ್ನಲೆನ್ ಅವರು ಕೂಡ 300 ಹೊಡೆದಿರ್ತಕ್ಕಂಥದ್ದು 2025 ಈ ಕಡೆ. 950 ಹೊಡೆದಿರ್ತಕ್ಕಂಥದ್ದು. ಸ್ಟ್ರೈಕ್ ರೇಟ್ 196, 196 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾ ಇರ್ತಕ್ಕಂಥದ್ದು ಫಿನ್ನಲೆನ್. ಮ್ಯಾಚ್ ಟರ್ನ್ ಮಾಡ್ತಕ್ಕಂಥ ವ್ಯಕ್ತಿ
ಆಟಗಳನ್ನ ನೋಡಿರ್ಬೋದು ತಾವು. ಮಿಡ್ ಆಫ್ ಆಗಿರ್ಬೋದು, ಲೆಗ್ ಸೈಡ್ ಆಗಿರ್ಬೋದು, ಸ್ಟ್ರಾಂಗ್ ಝೋನು, ಪವರ್ಫುಲ್ ಹಿಟ್ಟರು, ಬ್ಯಾಟಿಂಗ್ ಬಿದ್ರೆ ಸಾಕು ಸಿಕ್ಸ್ ಹೋಗ್ತಕ್ಕಂಥ ಆ ಲೆವೆಲ್ ಹಿಟ್ಟರು, ಮತ್ತೆ ಬ್ಯಾಟಿಂಗ್ ಟೆಕ್ನಿಕ್ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಅದು ಬಿಟ್ರೆ ನಮ್ಮ ವರುಣ್ ಚಕ್ರವರ್ತಿ ಬಗ್ಗೆ ಗೊತ್ತು ನಿಮಗೆ, ಮಿಸ್ಟ್ರಿ ವಿನ್ ಅದು ಸುಮಾರು 2025ರಿಂದ ಈ ಕಡೆ ಒಂದು 73 ವಿಕೆಟ್ ಅನ್ನು ತೆಗೆದಿರ್ತಕ್ಕಂಥದ್ದು. ಸೊ ಇದು ಬ್ಯಾಟಿಂಗ್, ಬೌಲಿಂಗ್ ವಿಭಾಗದಲ್ಲಿ ಬೋಲ್ಟ್ ಅನ್ನ ನೋಡ್ಬೇಕಾಗತ್ತೆ. ಸುಮಾರು ಬೋಲ್ಟು ಫಸ್ಟ್ ಓವರ್ ವಿಕೆಟ್ ತೆಗಿಲಿಕ್ಕೆ ಫೇಮಸ್. ಇನ್ ಕೇಸ್ ಏನಾದ್ರು ಫಸ್ಟ್ ಓವರ್ ಬೋಲ್ಟ್ ಏನಾದ್ರು ವಿಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಫಿನ್ನಾಲೇನ್ ಅಥವಾ ಶೆಫಿಟ್ ಅಥವಾ ನರೇನ್ ಆಡಿದಾಗ ಸ್ವಲ್ಪ ಸ್ಕೋರ್ಗೆ ಕಡಿವಾಣವನ್ನ ಹಾಕ್ಬೋದು. ಸೊ ಬೋಲ್ಟು. ನಾನು ಬೂಮ್ರಾ ಬಗ್ಗೆ ಮಾತಾಡೋಗಿಲ್ಲ. ಮ್ಯಾಚ್ ಅಪ್ಸ್ ಅನ್ನ ನೋಡ್ತಾ ಬಂದ್ರೆ ಇವತ್ತು ಬೋಲ್ಟ್ ವರ್ಸಸ್ ಅಜಿಂಕ್ಯ ರಹಾನೆ, ಮತ್ತೆ ಏನಾದ್ರು ಇವ್ರು ಆಡಿದ್ರೆ ಸುನಿಲ್ ನರೇನ್ ಆಡಿದ್ರೆ ಇವ್ರ ಮಧ್ಯೆ ಮ್ಯಾಚ್ ಅಪ್ ಇರುತ್ತೆ. ಸುಮಾರು ಸುನಿಲ್ ನರೇನ್ ಅವರು 5 ಇನ್ನಿಂಗ್ಸ್ ಅಲ್ಲಿ 5 ಬಾರಿನೂ ಔಟ್ ಆಗಿರತಕ್ಕಂಥದ್ದು ಬೋಲ್ಟ್ಗೆ. ಸೊ ಏನಾದ್ರು ಈ ಒಂದು ಇದನ್ನ ನೋಡಿ, ಅಂದ್ರೆ ಬೋಲ್ಟ್ ಓಪನಿಂಗ್ ಮಾಡ್ತಾರೆ ಬೌಲಿಂಗು. ಸೊ ಬೆಟರ್ ಸುನಿಲ್ ನರೇನ್ ಆಡ್ಸೋದು ಬೇಡ ಅಂತ ಹೇಳಿ ಶೆಫಿಟ್ನ ಆಡ್ಸಿದ್ರೆ, ಆಡ್ಸಿದ್ರೆ ಓಕೆ. ಇಲ್ಲ ಏನಾದ್ರು ಸುನಿಲ್ ನರೇನ್ ಆಡ್ಸಿದ್ರೆ 5 ಇನ್ನಿಂಗ್ಸ್ಗೆ 5 ಔಟ್ ಮಾಡಿರ್ತಕ್ಕಂಥದ್ದು. ಸೊ ಅಗೈನ್ 6 ಇನ್ನಿಂಗ್ಸ್ಗೆ 6 ಆಗಬಹುದು ಬೋಲ್ಟ್ ಏನಾದ್ರು ಸುನಿಲ್ ನರೇನ್ ಫೇಸ್ ಮಾಡಿದ್ರೆ. ಬೋಲ್ಟ್ 5 ಇನ್ನಿಂಗ್ಸ್ 5 ಔಟ್ ಮಾಡಿದ್ರೆ. ಅಜಿಂಕ್ಯ ರಹಾನೆಗೆ 7 ಇನ್ನಿಂಗ್ಸ್ಗೆ 3 ಸತಿ ಔಟ್ ಮಾಡಿರ್ತಕ್ಕಂಥದ್ದು. ಅದ್ ಬಿಟ್ರೆ ನಮ್ಮ ರೋಹಿತ್ ಶರ್ಮಾ ಅವ್ರಿಗೆ ಲೆಫ್ಟ್ ಆರ್ಮ್ ಇನ್ ಸ್ವಿಂಗು ಕಷ್ಟ ಆಡ್ಲಿಕ್ಕೆ, ಅವ್ರಿಗೆ ತುಂಬಾ ಔಟ್ ಆಗ್ತಾ ಇದ್ದಾರೆ. ಅದನ್ನ KKR ಸ್ವಲ್ಪ ಸ್ಟಡಿ ಮಾಡಿರ್ತಾರೆ, ವರ್ಕ್ ಮಾಡಿರ್ತಾರೆ, ಅದ್ರ ಮೇಲೆ ಗಮನವನ್ನು ಕೊಟ್ಟಿರ್ತಾರೆ. ಆದ್ರೆ ರೋಹಿತ್ ಶರ್ಮಾ ಅವ್ರಿಗೆ ಈ ಲೆಫ್ಟ್ ಆರ್ಮ್ ಇನ್ ಸ್ವಿಂಗ್ ಒಂದು ಕಾಟ ಕೊಟ್ರೆ, ಸ್ಪಿನ್ನರ್ ಆಲ್ಮೋಸ್ಟ್ ಯಾರು ಕಾಟ ಕೊಟ್ಟಿಲ್ಲ ಎಕ್ಸೆಪ್ಟ್ ಸುನಿಲ್ ನರೇನ್ ಅವರು ಮೋರ್ ದೆನ್ 42% ಡಾಟ್ ಬಾಲ್ ಹಾಕಿರ್ತಕ್ಕಂಥದ್ದು ರೋಹಿತ್ ಶರ್ಮಾಗೆ. ಸೊ ಇನ್ನೇನು ಸುನಿಲ್ ನರೇನೆ ಅಂದ್ರೆ ಪವರ್ ಪ್ಲೇ ಲಾಸ್ಟ್ ಓವರ್ ಹಾಕ್ಬೋದು, ಅದಾದ್ಮೇಲೆ ಹಾಕ್ಬೋದು. ಪವರ್ ಪ್ಲೇ ಶುರು ಅಂತೂ ಮಾಡಲ್ಲ. ಪವರ್ ಪ್ಲೇ ಲಾಸ್ಟ್ ಓವರ್ ಕೊಟ್ಟರು ಹೊಡಿತಾರೆ, ಬಿಕಾಸ್ ಎಲ್ಲ 38 ಮುಂದೆ ಇರ್ತಾರೆ, ಹಾಗಾಗಿ ಹೊಡಿತಾರೆ. 7ರಿಂದ 14ನೇ ಓವರ್ವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ರೋಹಿತ್ ಶರ್ಮಾ ಇದ್ರೆ. ಯಾರಿಗೆ? ಸುನಿಲ್ ನರೇನೆ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ. ಅದು ಬಿಟ್ರೆ ಬುಮ್ರಾ ಎಲ್ಲರೂ ಕೂಡ ಕಾಟವನ್ನ ಕೊಡ್ತಾರೆ. ಸೊ ನನ್ನ ಪ್ರಕಾರ ಇವತ್ತು ವಿಲ್ ಜಾಕ್ಸ್ ಮತ್ತೆ ಸ್ಯಾಂಟ್ನರ್ ಇರಲ್ಲ. ನನ್ನ ಪ್ರಕಾರ ಇವತ್ತು ಸ್ಕೋರ್ ಪ್ರಿಡಿಕ್ಷನ್ ಮಾಡೋದಾದ್ರೆ ಇವತ್ತು ಕೂಡ 195 to 200, 210 ವರೆಗೂ ಹೋಗಬಹುದು ಸ್ಕೋರ್. ಓಕೆನಾ? 195 ಪ್ಲಸ್ ಸ್ಕೋರ್ ಪ್ರಿಡಿಕ್ಷನ್. ಮ್ಯಾಚ್ ಪ್ರಿಡಿಕ್ಷನ್ ಬಂದ್ರೆ ಅಗೈನ್ ನಾನು ಕೂಡ ಇಷ್ಟಿ ಜೊತೆನೆ ಹೋಗ್ತೀನಿ. KKRಗೆ 70%, 30% MI ಕೊಡ್ತೀನಿ. ಬಟ್ ಆನ್ ಪೇಪರ್ ಏನಿದೆ ಅಂದ್ರೆ MI ಫೇವರ್ ಇದೆ. MI ವಿನ್ ಆಗ್ತಾರೆ, ಚೆನ್ನಾಗಿದೆ ಟೀಮು, ಎಲ್ಲನೂ ಓಕೆ. ಆದ್ರೆ MIನವರು ಒಂದು 12 ವರ್ಷದ ಇತಿಹಾಸವನ್ನ ತೆಗೆದು ನೋಡ್ಕೊಂಡ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಒಂಥರ ಲೆಥಾರ್ಜಿಕ್ ಮೂವ್ಮೆಂಟ್ ಇರುತ್ತೆ. ಸೊ ಆದ್ರಿಂದ KKRಗೆ ವಿನ್ನಿಂಗ್ ಪರ್ಸೆಂಟೇಜ್ ಅನ್ನ ನಾನು ಕೊಡ್ತಾ ಇದ್ದೀನಿ 70%, ಇವ್ರಿಗೆ 30% ಅನ್ನ ಕೊಡ್ತಾ ಇದ್ದೀನಿ. ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಕ್ಕಂಥ ಪ್ಲೇಯರು ಸೂರ್ಯಕುಮಾರ್ ಯಾದವ್, ರೋಹಿತ್ ಶರ್ಮಾ ಚಾನ್ಸ್ ಇದೆ, ರೋಹಿತ್ ಶರ್ಮಾ ಬೇಡ, ಸೂರ್ಯಕುಮಾರ್ ಯಾದವ್, ಫಿನ್ನಲ್ಲೇನು ಶಫೀಟ್ ಹಾಕೊಂಡ್ರೆ ಶಫೀಟು, ಇಲ್ಲ ಸುನಿಲ್ ನರೇನೆ, ಹಾರ್ದಿಕ್ ಪಾಂಡ್ಯ, ಈ 5 ಜನದಲ್ಲಿ ಒಬ್ಬರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬರಬಹುದು. ಇದು ನಮ್ಮ ಪ್ರಿಡಿಕ್ಷನ್. ಥ್ಯಾಂಕ್ ಯು ಸೋ ಮಚ್. ನೀವು ನೋಡ್ತಾ ಇದ್ದೀರಾ ಪ್ರೈಮ್ ಡಗೌಟ್ ಶೋ. ತಮ್ಗೇನಾದ್ರು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಬಾ ಸಿ ಯು. ನಾಳೆ ಮತ್ತೆ MI ವರ್ಸಸ್ KKR ನ ರಿವ್ಯೂ ಅನ್ನ ಮಾಡೋಣ. ಇವತ್ತು ಪ್ರಿವ್ಯೂ ಮುಗಿತಾ ಹೋಯ್ತು. ಬಾಬಾ ಸಿ ಯು. ಟೇಕ್ ಕೇರ್.